ಕೆಲವೇ ದಿನಗಳ ಹಿಂದೆ ಮಹಾರಾಷ್ಟ್ರದ ಬಾರಾಮತಿಯಲ್ಲಿ DCM ಅಜಿತ್ ಪವಾರ್ ಪ್ರಯಾಣ ಮಾಡುತ್ತಿದ್ದ ಜೆಟ್ ಫ್ಲೈಟ್ ದುರಂತಕ್ಕೀಡಾಗಿ ಅಜಿತ್ ಪವಾರ್ ಸೇರಿದಂತೆ ಇನ್ನಿತರು ಮೃತಪಟ್ಟ ಘಟನೆ ಮಾಸುವ ಮುನ್ನವೇ ವಿಜಯಪುರ ಜಿಲ್ಲೆ ಬಬಲೇಶ್ವರ ತಾಲೂಕಿನ ಮಂಗಳೂರು ಗ್ರಾಮದ ಹೊರಭಾಗದಲ್ಲಿ ಒಂದು ಲಘು ವಿಮಾನ ನೆಲಕ್ಕಪ್ಪಳಿಸಿದೆ ಅಂತಲೇ ಹೇಳ್ಬೋದು. ಸದ್ಯ ನಾವು ಯಾವ ರೀತಿ ವಿಮಾನ ಇಲ್ಲಿ ನೆಲಕ್ಕೆ ಬಿದ್ದಿದೆ ಆ ಸ್ಪಾಟಲ್ಲಿ ಇದ್ದೀವಿ. ನನ್ನ ಹಿಂದುಗಡೆ ಏನು ಇಲ್ಲಿ ದೃಶ್ಯಗಳಲ್ಲಿ ನೋಡ್ಬೋದು, ಇದು ಕೆಳಗೆ ಬಿದ್ದಂಥ ಲಘು ವಿಮಾನ, ಇದು ಜೆಟ್ ಫ್ಲೈಟ್ ಅಂತ ಏನು ಕರಿತೀವಿ ಈ ವಿಮಾನ. ಇದರಲ್ಲಿ ಕೇವಲ ಇಬ್ಬರು ಪ್ರಯಾಣಿಕರು ಮಾತ್ರ ಪ್ರಯಾಣ ಮಾಡುವಂಥ ಒಂದು ಸೌಲಭ್ಯ ಈ ವಿಮಾನದಲ್ಲಿತ್ತು ಅಂತಲೇ ಹೇಳ್ಬೋದು. ಏನು ಕಲಬುರಗಿಯಿಂದ ಬೆಳಗಾವಿಯತ್ತ ಪ್ರಯಾಣ ಮಾಡ್ತಿದ್ದಂಥ ಈ ವಿಮಾನ ಏನು ಇಂಧನ ಖಾಲಿಯಾಗಿ ಅದರಲ್ಲಿ ಇರ್ತಕ್ಕಂಥ ಫ್ಯೂಯಲ್ ಖಾಲಿಯಾದ ತಕ್ಷಣ ಕ್ರಮೇಣವಾಗಿ ಹಂತ ಹಂತವಾಗಿ ನೆಲಕ್ಕೆ ಬಂದು ಇಲ್ಲಿ ಕಬ್ಬಿನ ಗದ್ದೆಯಲ್ಲಿ ಅಪ್ಪಳಿಸಿದಂತ ಹೇಳ್ಬೋದು. ಇದು ಬಂದ್ಬಿಟ್ಟು ಮುಖ್ಯವಾಗಿ ಏನು ಸೆಸ್ನಾ 172 ಟ್ಯಾಂಗೋ ಚಾರ್ಲಿ ವಿಮಾನ ಅಂತಲೇ ಇದಕ್ಕೆ ಕರೀತಾರೆ. ರೆಡ್ ಬರ್ಡ್ ಏವಿಯೇಷನ್ ಎಂಬ ವಿಮಾನ ತರಬೇತಿ ಸಂಸ್ಥೆಯವರು ಇದನ್ನು ಉಪಯೋಗ ಮಾಡ್ತಾಯಿದ್ರು. ಇದರಲ್ಲಿ ಏನು ತರಬೇತಿ ನಿರತ ಪೈಲಟ್ ಮತ್ತು ಆ ಪೈಲಟ್ ತರಬೇತಿಗೆ ನೀಡ್ತಕ್ಕಂಥ ಅವರ ಕ್ಯಾಪ್ಟನ್ ಇಬ್ಬರೇ ಪ್ರಯಾಣ ಮಾಡ್ತಾಯಿದ್ರು. ಕ್ಯಾಪ್ಟನ್ ಕುನಾಲ್ ಮಲ್ಹೋತ್ರಾ ಮತ್ತು ತರಬೇತಿ ನಿರತ ಪೈಲಟ್ ಆದಂಥ ಗೌತಮ್ ಶಂಕರ್ PR ಎಂಬರು ಇಬ್ಬರು ಮಾತ್ರ ಇದ್ದರು. ಯಾವಾಗ ಇದು ಕಲಬುರಗಿಯಿಂದ ವಿಜಯಪುರ ಏನು ಮಾರ್ಗವಾಗಿ ಬೆಳಗಾವಿಗೆ ತೆರಳ್ತಾ ಇತ್ತು, ಆಗ ಇದರಲ್ಲಿ ಇರ್ತಕ್ಕಂಥ ಇಂಧನ ಖಾಲಿಯಾಗಿದೆ. ಆ ಕ್ಷಣದಲ್ಲಿ ಇಂಜಿನ್ ಬಂದ್ ಆದ ಕಾರಣದಿಂದ ಅದು ಕ್ರಮೇಣ ಭೂಮಿಯ ಮುಖವಾಗಿ ಚಲಿಸ್ತಾ ಇಲ್ಲಿ ಬಂದು ಅಪ್ಪಳಿಸಿದೆ. ಅದೃಷ್ಟವಶಾತ್ ಇಬ್ಬರಿಗೂ ಕೂಡ ಯಾವುದೇ ಪ್ರಾಣಾಪಾಯ ಆಗಿಲ್ಲ. ಸ್ವಲ್ಪ ಮತ್ತು ಕೆಲವರಿಗೆ ಗಂಭೀರವಾಗಿ ಗಾಯವಾಗಿದೆ. ಅವರನ್ನು ಕೂಡಲೇ ಆಂಬ್ಯುಲೆನ್ಸ್ ಮುಖಾಂತರ ವಿಜಯಪುರ ನಗರದ BLD ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಅಲ್ಲಿಯ ವೈದ್ಯರು ಚಿಕಿತ್ಸೆ ನೀಡ್ತಾ ಇದ್ದಾರೆ. ಯಾರಿಗೂ ಪ್ರಾಣಾಪಾಯ ಆಗಿಲ್ಲ, ಆದರೆ ಗಾಯಗಳಾಗಿವೆ ಅನ್ನೋ ಮಾಹಿತಿಯನ್ನು ಅವರು BLD ಆಸ್ಪತ್ರೆಯ ವೈದ್ಯರು ತಿಳ್ತಾ ಇದ್ದಾರೆ. ಜೆಟ್ನಲ್ಲಿದ್ದ ಏನು ಇಬ್ಬರು ಸದ್ಯ BLD ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಅವರಿಗೆ ಮುಂದುವರೆದಿದೆ ಅಂತಲೇ ಹೇಳ್ಬೋದು. ಇನ್ನು ಮುಖ್ಯವಾಗಿ ಈ ಫ್ಲೈಟ್ ಏನು ಯಾವ ರೀತಿ ಹಂತ ಹಂತವಾಗಿ ಕೆಳಗೆ ಇಳೀತು ಅನ್ನೋದು ಸ್ಥಳೀಯರೊಬ್ಬರ ಮೊಬೈಲಲ್ಲಿ ಸೆರೆಯಾಗಿದೆ. ಹಾಗೆ ಇದು ಕ್ರಮೇಣ ಇಳಿತಾ ಬಂದು ಇಲ್ಲಿ ಅಪ್ಪಳಿಸಿದೆ ಅಂತ ಹೇಳ್ಬೋದು. ಈಗಾಗಲೇ ಸ್ಥಳಕ್ಕೆ ಏನು ರೆಡ್ ಬರ್ಡ್ ಏವಿಯೇಷನ್ ಏನು ಸಂಸ್ಥೆ ಇದೆ ಅಲ್ಲಿ ಅಧಿಕಾರಿಗಳು ಕೂಡ ಇಲ್ಲಿ ಬಂದಿದ್ದಾರೆ. ಜೊತೆಗೆ ಬಬಲೇಶ್ವರ ಪೊಲೀಸ್ ಠಾಣೆಯ ಪೊಲೀಸ್ ಅಧಿಕಾರಿಗಳಿರ್ಬೋದು, ವಿಜಯಪುರ ಗ್ರಾಮೀಣ ಪೊಲೀಸ್ ಠಾಣೆಯ CPI ರಮೇಶ್ ಔಜಿ ಸೇರಿದಂತೆ ಇನ್ನಿತರ ಅಧಿಕಾರಿಗಳು ಕೂಡ ಆಗಮಿಸಿ ಇಲ್ಲಿಯ ಒಂದು ಪರಿಶೀಲನೆಯಲ್ಲಿ ಅವರು ನಿರತರಾಗಿದ್ದಾರೆ. ಇದು ಮೇಲ್ನೋಟಕ್ಕೆ ಇಂಧನ ಖಾಲಿಯಾಗಿದ್ದು ಮಾತ್ರ ಕಂಡುಬರುತ್ತೆ. ಆದರೆ ಒಂದು ನಾವು ಖುಷಿ ಪಡೋ ವಿಚಾರ ಅಂತಂದರೆ ಇದು ಜೆಟ್ ಫ್ಲೈಟ್ ನೆಲಕ್ಕೆ ಅಪ್ಪಳಿಸಿದರೂ ಕೂಡ ಬೆಂಕಿ ಹೊತ್ಕೊಂಡಿಲ್ಲ. ಯಾವುದೇ ರೀತಿಯಿಂದ ಬೆಂಕಿ ಹತ್ಕೊಂಡಿದ್ರೆ ಒಳಗಿರ್ತಕ್ಕಂಥ ಇಬ್ಬರು ಏನು ಪ್ರಯಾಣ ಮಾಡ್ತಾಯಿದ್ರು, ಅಂದರೆ ತರಬೇತಿ ನೀಡ್ತಕ್ಕಂಥ ಕ್ಯಾಪ್ಟನ್ ಮತ್ತು ತರಬೇತಿ ಪಡಿತಕ್ಕಂಥ ಪೈಲಟ್ ಇಬ್ಬರು ಕೂಡ ಇಲ್ಲಿ ಅವರಿಗೆ ಪ್ರಾಣಕ್ಕೆ ಸಂಚಕಾರ ಆಗ್ತಾ ಇತ್ತು. ಆದರೆ ಅದೃಷ್ಟವಶಾತ್ ಅಂಥ ಒಂದು ಘಟನೆ ನಡೆದಿಲ್ಲದಕ್ಕೆ ನಾವೆಲ್ಲ ಸಂತಸವನ್ನು ಪಡಬೇಕಾಗಿದೆ. ಈಗ ಇಲ್ಲಿ ಸ್ಥಳದಲ್ಲಿ ಏನು ಅಧಿಕಾರಿಗಳು ಏನು ಬೀಡುಬಿಟ್ಟಿದ್ದಾರೆ ಅವರು ಪರಿಶೀಲನೆಯಲ್ಲಿ ನಿರತರಾಗಿದ್ದಾರೆ. ಜೊತೆಗೆ 2 ಅಗ್ನಿಶಾಮಕ ದಳದ ವಾಹನಗಳು ಬಂದು ಮುಂಜಾಗ್ರತಾ ಕ್ರಮವಾಗಿ ಯಾವುದೇ ರೀತಿಯ ಅಗ್ನಿ ದುರಂತ ನಡೆಯಬಾರದನ್ನೋ ಒಂದು ಕ್ರಮಗಳನ್ನು ಸಹ ಇಲ್ಲಿ ಕಳೆದುಕೊಂಡಿದ್ದಾರೆ. ಯಾವಾಗ ಇಲ್ಲಿ ಈ ಲಘು ವಿಮಾನ ಬಿತ್ತು ಆಗ ಮಂಗಳೂರು ಗ್ರಾಮ ಸೇರಿದಂತೆ ಇಲ್ಲಿ ಸುತ್ತಮುತ್ತ ಗ್ರಾಮಗಳ ಜನರು ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಜಮಾಯಿಸಿದ್ದಾರೆ. ಸ್ಥಳದಲ್ಲಿ ಹಲವಾರು ಗ್ರಾಮಸ್ಥರು ಬೀಡು ವಿಮಾನ ಬಿದ್ದಂಥದನ್ನು ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ, ಅದನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ. ಮೊಟ್ಟ ಮೊದಲಿಗೆ ಏನು ಒಬ್ಬರು ಪೈಲಟ್ ಏನು ಹೊರಗೆ ಬರ್ತಾರೆ, ವಿಮಾನದಲ್ಲಿ ಇರ್ತಕ್ಕಂಥ ಇಬ್ಬರು ಪ್ರಯಾಣಿಕರಲ್ಲಿ ಏನು ಕ್ಯಾಪ್ಟನ್ ಏನಿರ್ತಾರೆ ಅವರು ಮತ್ತು ತರಬೇತಿ ನಿರತ ಪೈಲಟ್ ಅವರಲ್ಲಿ ಒಬ್ಬರು ಹೊರಗೆ ಬರ್ತಾರೆ. ಇನ್ನೊಬ್ಬರನ್ನು ಸುತ್ತಮುತ್ತಲಿನ ಜನರೇ ಸಹ ಹೊರಗೆ ಕರ್ಕೊಂಬಂದು ಅವರಿಗೆ ಏನು ಪ್ರಾಥಮಿಕ ಒಂದು ಚಿಕಿತ್ಸೆಯನ್ನು ನೀಡ್ತಾರೆ. ಅಂದರೆ ಗಾಬರಿಗೊಂಡಂಥ ಸ್ಥಿತಿಯಲ್ಲಿದ್ದವರಿಗೆ ಒಂದು ರೀತಿಯಲ್ಲಿ ಧೈರ್ಯ ತುಂಬೋ ಕೆಲಸ ಮಾಡ್ತಾರೆ. ನಂತರ ಪೊಲೀಸರಿಗೆ ಮತ್ತು ಅಗ್ನಿಶಾಮಕ ದಳದವರಿಗೆ ಸ್ಥಳೀಯರೇ ಮಾಹಿತಿ ಕೊಡ್ತಾರೆ. ಸ್ಥಳಕ್ಕೆ ಆಗಮಿಸಿದ ಏನು ಪೊಲೀಸರು ಮತ್ತು ಆರೋಗ್ಯ ಇಲಾಖೆಯ 108 ಆಂಬ್ಯುಲೆನ್ಸ್ನ ಸಿಬ್ಬಂದಿ ಇಬ್ಬರನ್ನ ತೆಗೆದುಕೊಂಡು ಹೋಗಿ ಈಗಾಗಲೇ ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಸದ್ಯ ಇಲ್ಲಿ ದೃಶ್ಯಗಳಲ್ಲಿ ನಾವು ನೋಡ್ಬೋದು, ಏನು ಕೆಳಗೆ ಬಿದ್ದಂಥ ಏನು ರೆಡ್ ಬರ್ಡ್ ಏವಿಯೇಷನ್ ಏನು ಸಂಸ್ಥೆ ಇದೆ ಅವರು ಉಪಯೋಗ ಮಾಡ್ತಕ್ಕಂಥ ಈ ಲಘು ವಿಮಾನದ ಹೊದಿಕೆಯನ್ನು ಹೊಚ್ಚಿದ್ದಾರೆ. ಅಂದರೆ ಇದನ್ನು ನೋಡೋಕ್ಕೆ ಹೆಚ್ಚಿನ ಜನರು ಸೇರ್ತಾ ಇರೋ ಕಾರಣದಿಂದ ಅದಕ್ಕೆ ಒಂದು ಕಪ್ಪು ಹಾಳೆಯನ್ನು ಹೊದಿಸಿ ಈ ಮುಂದಿನ ಒಂದು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಇದಷ್ಟೇ ಇದು ಘಟನೆ ನಡೆದಿದ್ದು. ಇಲ್ಲಿಯ ಅಧಿಕಾರಿಗಳು ಸಂಪೂರ್ಣವಾಗಿ ಇದನ್ನು ತನಿಖೆ ಮಾಡ್ತಾರೆ. ಏನು ರೆಡ್ ಬರ್ಡ್ ಏವಿಯೇಷನ್ ಏನು ಸಂಸ್ಥೆ ಇದೆ ತರಬೇತಿ ಸಂಸ್ಥೆ, ಆವುಲು ಮತ್ತು ವಿಮಾನಯಾನ ಸಂಸ್ಥೆಯ ಅಧಿಕಾರಿಗಳು ಸಹ ಆಗಮಿಸಿ ಇಲ್ಲಿ ಪರಿಶೀಲನೆ ಮಾಡ್ತಾರೆ. ನಿಜಕ್ಕೂ ಇಂಧನ ಖಾಲಿಯಾಗಿತ್ತಾ ಅಥವಾ ಬೇರೆ ಇಂಜಿನ್ ತಾಂತ್ರಿಕ ತೊಂದರೆ ಇತ್ತಾ ಎನ್ನುವ ನಿಟ್ಟಿನಲ್ಲಿ ತನಿಖೆ ಆಗುತ್ತೆ.
ಹಾಗಾದರೆ ಇದು ಕಲಬುರಗಿಯಿಂದ ಬೆಳಗಾವಿಗೆ ಹೋಗುವಾಗ ಇವರು ಇಂಧನ ಟ್ಯಾಂಕನ್ನು ಪರಿಶೀಲಿಸಿದ್ದಾರಾ ಇಲ್ವಾ, ಕಡಿಮೆ ಇಂಧನ ಇದ್ದರೂ ಯಾಕೆ ಬಂದರು ಎಂಬಿತ್ತದೆ ಹಲವಾರು ಪ್ರಶ್ನೆಗಳು ಈಗ ನಮ್ಮ ಮುಂದೆ ಬರುತ್ತೆ. ಇವೆಲ್ಲ ಪ್ರಶ್ನೆಗಳಿಗೂ ಸಂಶಯಗಳು ಕೂಡ ಸಂಪೂರ್ಣ ತನಿಖೆ ಬಳಿಕವಷ್ಟೇ ನಿಖರವಾದ ಉತ್ತರ ತಿಳಿದು ಬರ್ತಾ ಇದೆ. ಕ್ಯಾಮ್ರಾಮನ್ ಹನ್ನೊಂದು ಜೊತೆ ಅಶೋಕ್ ಅಡಲಿ, ಟಿವಿ9 ವಿಜಯಪುರ.